ಈ ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡೋಣ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ ಓ ಪ್ರಿಯ ನಾವಿಕ ಈ ಗೀತವನ್ನು ನಾವೆಲ್ಲರೂ ಹಾಡುವ.
ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮನ್ನು ನೋಡು ಕರ್ತನೆ, ಈ ಗೀತದೊಂದಿಗೆ ನಮ್ಮ ಆರಾಧನೆಯನ್ನು ಪ್ರಾರಂಭ ಮಾಡುವ. ನಮ್ಮನ್ನು ನೋಡು ಕರ್ತನೆ, ನಿನ್ನಾತ್ಮ ಕೊಡು ನಮಗೆ, ಸನ್ಮಾರ್ಗದಲ್ಲಿ ನಮ್ಮನು ಕಟಾಕ್ಷದಿಂದ ನಡೆಸು. ನಿನ್ನನ್ನು ಸ್ತುತಿಸಲಿಕ್ಕೆ ನೀ ನಡೆಸೆ ಮನಲಿಗೆ, ಸಂತೋಷವುಳ್ಳ ಸೇವೆಯ ನಮ್ಮಿಂದ ಮಾಡಿಸು ಸದಾ. ಸದ್ವಾಕ್ಯವೆಂಬ ಬೀಜವು ನಮ್ಮ ದೇಯಲ್ಲಿ ಮೊಳೆತು, ನಿನ್ನಾತ್ಮನಿಂದ ವರ್ಧಿಸಿ ಅಮೂಲ್ಯ ಪೈರು ಕೊಡಲಿ. ಪಿತ ಪುತ್ರ ಆತ್ಮ ದೇವರೇ, ತ್ರೈಕನೇ ಕೃಪಾಳುವೆ, ಕರ್ತವ್ಯ ಪೂರ್ಣನೇ, ನಾನು ಯಾವಾಗ್ಯೂ ಸ್ತುತಿಸುವೆನು. ಮೂರನೇ ವಿಧಾನದ ಭಾಗವನ್ನು ಅನುಸರಿಸೋಣ. ಉದ್ವಾದ ದೇವರ ಪುಸ್ತಕದ 3ನೇ ಭಾಗವನ್ನು ನಾವೆಲ್ಲರೂ ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆ ಯುಗಯುಗಕ್ಕೂ, ಆತನ ಸತ್ಯ ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವಿರಗಿ ಆರಾಧಿಸೋಣ. ಆತನ ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸೆಳೆದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವನು, ಕ್ಷಮಿಸುವನಾಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು, ನಮ್ಮ ಆರಾಧನೆಯನ್ನು, ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಮೌನವಾಗಿದ್ದು ಕಳೆದ ದಿವಸದಲ್ಲಿ ನಾವು ಮಾಡಿರುವಂಥ ಎಲ್ಲ ಪಾಪದೋಷ ಅಕ್ರಮಗಳನ್ನು ಸ್ವಾಮಿಯ ಮುಂದೆ ಅರಿಕೆ ಮಾಡೋಣ. ಮುಂದಿನ ಪಾಪದರಿಕೆಯ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆಯೇ ಇದೆ. ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು.
ಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆಯೇ ನೀನು ಪಟ್ಟ ಗಾಯವು ಒಯ್ದ ನೀರು ರಕ್ತವು ನನ್ನ ಪಾಪ ನೀಗಿಸಿ ಪೂರ್ಣ ಶುದ್ಧ ಮಾಡಾಯಿ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮೆಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಿಂದ ವಿಮೋಚನಾ ಕಾಂಡ ಪುಸ್ತಕ 14ನೇ ಅಧ್ಯಾಯ 15ರಿಂದ 31 ವಚನಗಳು. ನಮ್ಮ ಮೊದಲನೆಯ ವೇದ ಪಾರಾಯಣಕ್ಕಾಗಿ ಆಯ್ದುಕೊಂಡಿರುವ ವೇದ ಭಾಗವು ವಿಮೋಚನಾ ಕಾಂಡ ಅಧ್ಯಾಯ 14 ವಚನಗಳು 15ರಿಂದ 31ರವರೆಗೆ. ವಿಮೋಚನಾ ಕಾಂಡ ಅಧ್ಯಾಯ 14 ವಚನಗಳು 15ರಿಂದ 31ರವರೆಗೆ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವೆನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರೂ ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣ ನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲಿಯೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಐಗುಪ್ತರು, ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊರಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವದೆಂದು ಹೇಳಿದನು. ಮೋಶೆ ಸಮುದ್ರದ ಮೇಲೆ ಕೈಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ಮೇಲೆ ಮೊದಲಿದ್ದಂತೆ ತುಂಬಿಕೊಳ್ಳಲು ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು.
ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು ರಾಹುತರನ್ನು ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನೂ ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲ್ಯರೋ ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲ್ಯರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಆ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲ್ಯರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಈಗ ಎರಡನೇ ವೇದ ಪಾರಾಯಣವನ್ನು ಕೇಳೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 8 ವಚನಗಳು. ಎರಡನೇ ಪಾರಾಯಣ ಪಾಠದ ವೇದ ಭಾಗವು ಶ್ರೀ ಪೌಲನು ತೀತನಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಚನಗಳು 3ರಿಂದ 8. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರು ಆಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪೂರ್ಣ ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನನ್ನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಇವು ಉತ್ತಮವೂ ಮನುಷ್ಯರಿಗೆ ಪ್ರಯೋಜನಕರವೂ ಆಗಿವೆ. ದೇವರಿಗೆ ಸ್ತೋತ್ರ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 64ನೇ ಕೀರ್ತನೆಗಳಲ್ಲಿ ಹಾಡುವ ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ 64ನೇ ಕೀರ್ತನೆಗಳಲ್ಲಿ ಹಾಡುವ. ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಲಲಿತ ನಿವಾಸವ ಬಿಟ್ಟವ ನೀನೇ, ಲಲಿತ ನಿವಾಸವ ಬಿಟ್ಟವ ನೀನೇ, ಇಳೆಯೋಳೆಮ್ಮನು ಪಡಕೊಂಡವ ನೀನೇ, ಇಳೆಯೋಳೆಮ್ಮನು ಪಡಕೊಂಡವ ನೀನೇ ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಪಾಪದ ಕಷ್ಟವ ನೀಗಿಪ ನೀನೇ, ಪಾಪದ ಕಷ್ಟವ ನೀಗಿಪ ನೀನೇ, ತಾಪದ ಹೋಡಿದ ರಕ್ಷಕ ನೀನೇ, ತಾಪ
ನೀನೇ ಯೇಸು ನೀನೇ ಶಿಲುಬೆಯ ಹೋತವ ನೀನೇ ಯೇಸು ನೀನೇ ಜೀವವ ನಮ್ಮಲ್ಲಿ ಹುಟ್ಟಿಸೆ ನೀನೇ ಜೀವವ ನಮ್ಮಲ್ಲಿ ಹುಟ್ಟಿಸಿ ನೀನೇ ಸಾವಿನ ಕೊಂಡಿಯ ಮುರಿದವ ನೀನೇ ಸಾವಿನ ಕೊಂಡಿಯ ಮುರಿದವ ನೀನೇ ಯೇಸು ನೀನೇ ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ ಇಷ್ಟದಿಗಾಯವ ಪಟ್ಟವ ನೀನೇ ಇಷ್ಟದಿಗಾಯವ ಪಟ್ಟವ ನೀನೇ ದುಷ್ಟರ ಪೊರೆಯಲು ಸತ್ತವ ನೀನೇ ದುಷ್ಟರ ಪೊರೆಯಲು ಸತ್ತವ ನೀನೇ ಯೇಸು ನೀನೇ ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ ರಕ್ತವ ಪಾಪಕ್ಕೆ ಸುರಿದವ ನೀನೇ ರಕ್ತವ ಪಾಪಕ್ಕೆ ಸುರಿದವ ನೀನೇ ಶಕ್ತಿಯ ನಮ್ಮೊಳು ಕೊಟ್ಟವ ನೀನೇ ಶಕ್ತಿಯ ನಮ್ಮೊಳು ಕೊಟ್ಟವ ನೀನೇ ಯೇಸು ನೀನೇ ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ ಶತ್ರುವ ಸ್ನೇಹಿಸಿ ಬಂದವ ನೀನೇ ಶತ್ರುವ ಸೇವಿಸಿ ಬಂದವ ನೀನೇ ಮಿತ್ರರೆನಿಸಲಾದೆ ಗೈದವ ನೀನೇ ಮಿತ್ರರೆನಿಸಲಾದೆ ಗೈದವ ನೀನೇ ಯೇಸು ನೀನೇ ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ ಸುಳ್ಳಿನ ತಲೆಯನ್ನು ಛೇದಿಸಿ ನೀನೇ ಸುಳ್ಳಿನ ತಲೆಯನ್ನು ಛೇದಿಸಿ ನೀನೇ ಮುಳ್ಳಿನ ಮುಡಿಯನ್ನು ಧರಿಸಿದೆ ನೀನೇ ಮುಳ್ಳಿನ ಮುಡಿಯನ್ನು ಧರಿಸಿದೆ ನೀನೇ ಯೇಸು ನೀನೇ ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ. ಈಗ ಸುವಾರ್ತ ವೇದ ಭಾಗವನ್ನು ಕೇಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 8 ವಚನಗಳು. ಮೂರನೇ ಪಾರಾಯಣ ಪಠದ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನಗಳು 1ರಿಂದ 8ರವರೆಗೆ. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿಯ ಸಭೆಯನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ,
ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು ಎಂಬುವಂಥದ್ದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ನಾವು ದೇವರ ಸಂದೇಶಕ್ಕೆ ಸಿದ್ಧವಾಗುವ ಹಾಗೆ ಕರ್ತ ಸಿದ್ಧವಾಗಿದೆ, ನನ್ನ ಕೂಡ ಮಾತನ್ನು ಒಂದು ಚರಣವನ್ನು ಹಾಡುವ. ಪ್ರಾರ್ಥನೆ ಮಾಡುವ. ಕರ್ತನೇ, ನಮ್ಮ ಶರಣನೇ, ನಮ್ಮೆಲ್ಲರ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೀನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮೆಲ್ಲರಿಗೂ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸಗಳಲ್ಲಿ ನಾವು ಅನೇಕ ಕಷ್ಟ ಸಂಕಟಗಳನ್ನು ಎದುರಿಸ್ತಾ ಇದ್ದರೂ ಸಹ ರೋಗದ ಭೀತಿ ಮತ್ತು ಇನ್ನಿತರ ಎಲ್ಲ ಪರಿಸ್ಥಿತಿಗಳಲ್ಲೂ ದೇವರು ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಾನೆ, ಆತ ನಮ್ಮನ್ನು ನಡೆಸಿದ್ದಾನೆ. ಅದಕ್ಕಾಗಿ ನಾನು ಕರ್ತನ ನಾಮದಲ್ಲಿ ಅದನ್ನು ಹೆಚ್ಚಳ ಪಡುವನಾಗಿದ್ದೇನೆ. ಮತ್ತು ದೇವರು ನಿಮಗೆ ಹೆಚ್ಚಾದಂಥ ರೀತಿಯಲ್ಲಿ ಆರೋಗ್ಯವನ್ನು, ಬಲವನ್ನು ಮತ್ತು ದೇವರ ವಾಕ್ಯವನ್ನು ಕೇಳುವಂತೆ ಅವಕಾಶಗಳನ್ನು ಆತನು ಕೊಡಲಿ ಎಂಬುದಾಗಿ ನನ್ನ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿಯೂ ನಾನು ಮಾಡುವನಾಗಿದ್ದೇನೆ. ಹೀಗಾಗಿ ದೇವರು ನಮಗೆ ಕೊಟ್ಟಿರುವಂಥ ಈ ಅವಕಾಶದಲ್ಲಿ ನಾವು ಮತ್ತೊಮ್ಮೆ ದೇವರ ಸನ್ನಿಧಾನದಲ್ಲಿ ಸೇರಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ದಿವಸ ನಾವು ಧ್ಯಾನಕ್ಕಾಗಿ ತೆಗೆದುಕೊಂಡಿರುವಂಥ ವೇದ ವಾಕ್ಯದ ವಿಷಯ ದೀಕ್ಷಾಸ್ನಾನ ಎಂಬುದಾಗಿ. ದೀಕ್ಷಾಸ್ನಾನ ಅಂತಕ್ಕಂಥದ್ದು ಕ್ರೈಸ್ತ ಜೀವಿತದಲ್ಲಿ ಅದು ಕ್ರೈಸ್ತರಾಗುವಂಥ ಒಂದು ಸದ್ಭಾಗ್ಯವನ್ನು ಕೊಡುವಂಥ ಒಂದು ಸಂಸ್ಕಾರ. ಇಟ್ಸ್ ಅ ಸ್ಯಾಕ್ರಿಮೆಂಟ್ ಟು ಎಂಟರ್ ಇನ್ ಟು ಕ್ರಿಶ್ಚಿಯನ್ ಫೆಲೋಶಿಪ್. ಕ್ರೈಸ್ತ ವಿಶ್ವಾಸದಲ್ಲಿ, ಕ್ರೈಸ್ತ ಅನ್ಯೋನ್ಯತೆಯಲ್ಲಿ ನಾವು ಸಭೆಯ ಅಂಗಗಳಾಗಿ ಸೇರಲಿಕ್ಕಾಗಿ ದೇವರು ನಮಗೆ ಅನುಗ್ರಹಿಸಿರುವಂಥ ಒಂದು ವಿಶೇಷವಾದಂಥ ಸಂಸ್ಕಾರ. ಕ್ರೈಸ್ತ ಸಂಸ್ಕಾರಗಳಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಈ ಸಂಸ್ಕಾರ ಯಾವುದು ಅಂದರೆ ಬ್ಯಾಪ್ಟಿಸಮ್, ಅಥವಾ ನಾವು ದೀಕ್ಷಾಸ್ನಾನ ಹೊಂದಿ ಕ್ರಿಸ್ತನ ಸಭೆಯ ಅಂಗವಾಗಿ ನಾವು ಸೇರಿಕೊಳ್ಳಿಕ್ಕಾಗಿ
ದೇವರು ಕೊಡುವಂಥ ಒಂದು ಕರೆಯೋಲೆ, ದೇವರು ಕೊಡುವಂಥ ಒಂದು ಆಹ್ವಾನದ ಒಂದು ಸಂಸ್ಕಾರ ಎಂಬುದನ್ನು ನಾವು ಕಾಣುತ್ತೇವೆ. ಈ ದಿವಸಗಳಲ್ಲಿ ಅದರ ಕುರಿತಾಗಿ ಅನೇಕ ದ್ವಂದ್ವಗಳು ಏರ್ಪಡುತ್ತವೆ ಮತ್ತು ಅನೇಕ ಜನರು ಈ ಬ್ಯಾಪ್ಟಿಸಮ್ ಕುರಿತಾಗಿ ಅಥವಾ ಈ ದೀಕ್ಷಾಸ್ನಾನದ ಕುರಿತಾಗಿ ತಮ್ಮದೇ ಆದಂಥ ಒಂದು ವೇಳೆ ವ್ಯಾಖ್ಯಾನಗಳನ್ನು ಮಾಡುವುದನ್ನು ಕಾಣುತ್ತೇವೆ. ಆದರೆ ಕರ್ತನಾದಂಥ ಯೇಸು ಸ್ವಾಮಿ ಹೇಳುವಂಥ ವ್ಯಾಖ್ಯಾನ ಅದು ದೇವರ ಸಭೆಗೆ ನಾವು ಸೇರುವಂಥದ್ದು ಮತ್ತು ದೇವರಲ್ಲಿ ನಾವು ಹೊಸದಾಗಿ ಹುಟ್ಟಿ ನಮ್ಮ ಹಳೆಯ ಸ್ವಭಾವದಿಂದ ವಿಮುಕ್ತರಾಗಿ ಹೊಸ ಸ್ವಭಾವಕ್ಕೆ, ಹೊಸ ವಿಷಯದಲ್ಲಿ, ಸ್ವಾಮಿಯ ರಕ್ಷಣೆಯಲ್ಲಿ, ಸ್ವಾಮಿಯ ಆ ಒಂದು ಯಜ್ಞದಲ್ಲಿ ನಾವು ಪಾಲುಗಾರರಾಗುವುದು ಎಂಬುದನ್ನು ನಾವಿಲ್ಲಿ ಮರೆಯಬಾರದು. ಆದ ಕಾರಣ ಆ ಸೈದ್ಧಾಂತಿಕವಾದಂಥ ವೈರುಧ್ಯಗಳು ಯಾರೇ ಅದನ್ನು ಪ್ರೀಚ್ ಮಾಡ್ಬೋದು ಅಥವಾ ಅದನ್ನು ಪ್ರಸಂಗ ಮಾಡ್ಬೋದು ಅಥವಾ ಬೋಧಿಸಬಹುದು. ಆದರೆ ಕರ್ತನಾದಂಥ ದೇವರು ನಮ್ಮನ್ನು ಆತ್ಮದಿಂದಲೂ ಮತ್ತು ನೀರಿನಿಂದಲೂ ನಮ್ಮನ್ನು ಶುದ್ಧ ಮಾಡುತ್ತಾನೆ ಅಂತಕ್ಕಂಥ ಒಂದು ಮಹಾ ಸಂದೇಶವನ್ನು ನಾವು ಎಂದಿಗೂ ಮರೆಯಬಾರದು. ಆದ ಕಾರಣ ಕ್ರೈಸ್ತ ಸಭೆ ಸಾರ್ವತ್ರಿಕವಾಗಿ ಅದು ಗುರುತಿಸಲ್ಪಡಬೇಕಾದರೆ ಈ ಸಂಸ್ಕಾರ ಬಹಳ ಅತ್ಯಗತ್ಯವಾಗಿ ಕ್ರೈಸ್ತ ವಿಶ್ವಾಸಿಗಳು ಅನುಸರಿಸಲೇಬೇಕೆನ್ನುವಂಥದ್ದನ್ನು ನಾವು ಕಾಣುತ್ತೇವೆ. ಆದ ಕಾರಣ ಪ್ರಿಯರೇ, ನಾವು ಈ ಸಂಸ್ಕಾರದ ಬಗ್ಗೆ ಒಂದು ಗೌರವವನ್ನು ಇಟ್ಟುಕೊಂಡಿರಬೇಕು. ಸಂಸ್ಕಾರದ ಬಗ್ಗೆ ನಾವು ಒಂದು ವಿಶೇಷವಾದಂಥ ಭಯಭಕ್ತಿಯನ್ನು ನಾವು ಇಟ್ಟುಕೊಂಡಿರಬೇಕು. ಈ ದಿವಸಗಳಲ್ಲಿ ನಾವು ನೋಡ್ತೇವೆ, ಅನೇಕರು 2 ಬಾರಿ 3 ಬಾರಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನನ್ನ ಹತ್ತಿರ ಬಂದೇ ಅದನ್ನು ಹೇಳ್ತಾರೆ. ಅಯ್ಯ, ನಾನು ಯೆರೂಸಲೇಮಿನಲ್ಲಿ ಹೋಗಿದ್ದೆ, ಯೋರ್ದಾನ್ಗೆ ಹೋಗಿದ್ದೆ, ಅಲ್ಲಿ ನಾನು ದೀಕ್ಷಾಸ್ನಾನ ತಗೊಂಡಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಂಬುವಂಥ ನೈಸಿದ ವಿಶ್ವಾಸಸೂತ್ರ ಅಥವಾ ನಮ್ಮ ವಿಶ್ವಾಸಸೂತ್ರಗಳಲ್ಲಿ ನಾವು ಪ್ರಥಮವಾಗಿ ಗಮನಿಸಬೇಕಾದಂತ ಹೇಳಿದ್ರೆ ಒಂದೇ ದೀಕ್ಷಾಸ್ನಾನ ಉಂಟೆಂಬುದನ್ನು ನಂಬುತ್ತೇನೆ. ಪ್ರತಿ ಡಿನಾಮಿನೇಷನ್ಗೂ ಒಂದು ದೀಕ್ಷಾಸ್ನಾನ ಇಲ್ಲ. ಆ ರೀತಿಯಲ್ಲಿ ಏನಾದರೂ ನಾವು ಗ್ರಹಿಸಿದ್ದಾದರೆ ನಾವು ದೇವರಿಗೆ ಅಗೌರವವನ್ನು ಸಲ್ಲಿಸುತ್ತೇವೆ. ಆದ ಕಾರಣ ಈ ಒಂದು ಕಾರ್ಯದಲ್ಲಿ ನಾವು ಒಂದೇ ದೀಕ್ಷಾಸ್ನಾನವನ್ನು ಪಡೆಯಬೇಕು. ದೊಡ್ಡವರ ದೀಕ್ಷಾಸ್ನಾನ ಆಗಿರ್ಬೋದು, ಚಿಕ್ಕವರ ದೀಕ್ಷಾಸ್ನಾನ ಎಲ್ಲವೂ ಸಹ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಆದ ಕಾರಣ ಯಾವುದನ್ನೂ ಡಿನೈ ಮಾಡಿಲ್ಲ, ಯಾವುದನ್ನೂ ಅದು ತ್ಯಜಿಸಿಲ್ಲ. ದೇವರ ಸೇವಕರ ವಿಷಯಗಳನ್ನು ನಾವು ಓದುವಾಗ, ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಓದುವಾಗ ಅವರ ಮನೆಯೆಲ್ಲ ದೀಕ್ಷಾಸ್ನಾನ ತೆಗೆದುಕೊಂಡಿದೆ ಎಂಬುದಾಗಿ ಕೇಳ್ತೇವೆ. ಮನೆಯವರೆಲ್ಲ, ದೊಡ್ಡವರು ಚಿಕ್ಕವರು ಎಲ್ಲರೂ ದೀಕ್ಷಾಸ್ನಾನ ತೆಗೆದುಕೊಂಡಿರುವುದಾಗಿ ಹೇಳ್ತೇವೆ. ಆದ ಕಾರಣ ನಾವು ದೊಡ್ಡವರು ಚಿಕ್ಕವರು ಅವರ ಜ್ಞಾನ ಪರಿಜ್ಞಾನದ ಆಧಾರದ ಮೇಲೆ ಅದನ್ನು ನಾವು ನಿರ್ಧರಿಸಿದೆ. ದೇವರು ತಾನೇ ಕೃಪೆಯಿಂದ ಈ ದೀಕ್ಷಾಸ್ನಾನದ ಸಂಸ್ಕಾರವನ್ನು ಎಲ್ಲರಿಗೂ ಅದು ಇಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತದೆ. ಆದ ಕಾರಣ ಪ್ರಿಯರೇ, ಅದನ್ನು ನಾನು ಈ ಮೊದಲನೆಯ ಕೆಲವು ಮಾತುಗಳಲ್ಲಿ ಇದರ ವಿಚಾರವಾಗಿ ನಾನು ಹೇಳಿ, ಆಶಯದ ವಿಚಾರದಲ್ಲಿ ನಾವು ಈ ಒಂದು ಪವಿತ್ರಾತ್ಮನಿಂದ ಆಗುವಂಥ ಈ ಪವಿತ್ರವಾದಂಥ ಈ ಸಂಸ್ಕಾರಕ್ಕೆ ವಿಶೇಷವಾದಂಥ ಗೌರವವನ್ನು ಕೊಟ್ಟು ದೇವರ ವಾಕ್ಯವನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ದಿವಸ ಯೋಚನೆ ಮಾಡೋಣ. ಮೊದಲನೇದಾಗಿ ಓದಂಥ ಎಕ್ಸಡಸ್ ಅಥವಾ ವಿಮೋಚನಾ ಕಾಂಡದಲ್ಲಿ ನಾವು ಕಾಣುವಂಥ ವಿಚಾರ ಏನೆಂಬುದಾಗಿ ಹೇಳುವಾಗ, ಈ ಇಸ್ರಾಯೇಲರು ಈಗ ಹೊಸ ಒಡಂಬಡಿಕೆಯಲ್ಲಿ ಸೂಚನೆಯಾದಂಥ ದೀಕ್ಷಾಸ್ನಾನ ಅಥವಾ ಕ್ಲೆನ್ಸಿಂಗ್ ಅಥವಾ ಅದನ್ನು ಪರಿಶುದ್ಧ ಮಾಡುವಂಥ ಕಾರ್ಯದ ರೂಪದಲ್ಲಿ ಈ ಇಸ್ರಾಯೇಲರು ಈಗ ತಮ್ಮ ಹಿಂದಿನ ಗುಲಾಮಗಿರಿಯ ಪಾಪದಿಂದ ಅವರು ಬಿಡುಗಡೆಯನ್ನು ಹೊಂದಿ ಸ್ವತಂತ್ರರಾಗಿ ಈಗ ಅವರು ನೀರಿನ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಒಂದು ವೇಳೆ ನಾವು ಯೋಚನೆ ಮಾಡೋದಾದರೆ, ಅವರೀಗ ಸಮುದ್ರದ ಮಧ್ಯದಲ್ಲಿ ಅವರು ದಾಟಿ ಹೋಗುತ್ತಾ ಇದ್ದಾರೆ. ಪರಿಸ್ಥಿತಿ ಬಹಳ ಕಷ್ಟವಾಗಿದೆ. ಸಮುದ್ರವನ್ನು ಅವರು ಈಗ ದಾಟಬೇಕಾಗಿದೆ. ಸಮುದ್ರವನ್ನು ದಾಟಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಜೀವಿತಗಳಲ್ಲಿ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಈ ದಿವಸ ಭಯಂಕರವಾದ ದಿವಸಗಳಲ್ಲಿ ನಾವು ನೋಡ್ತೇವೆ, ನೀರಿನ ಒಂದು ಪ್ರವಾಹಗಳು ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಅದ ಕಾರಣ ಜನ ನೀರು ಇಳಿಯಲಿಕ್ಕೆ ಹೆದರ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಜನ ಸಮುದ್ರಕ್ಕೆ ಅವರು ನಡೆಯಬೇಕಾದ್ರೆ, ಸಮುದ್ರದ ಒಳಗಡೆ ಅವರು ನಡೆಯಬೇಕಾದರೆ ದೇವರು ತಾನೇ ಆ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನೀವು ಆ ಘಟನೆಗಳನ್ನು ಒಂದೊಂದಾಗಿ ನೀವು ಓದುವಾಗ ಪ್ರಿಯರೇ, ಭಾಳ ಸುಂದರವಾದಂಥ ಘಟನೆ. ದೇವರು ತಾನು ಸೃಷ್ಟಿ ಮಾಡಿದಂಥ ನೀರನ್ನು ಅವರನ್ನು ರಕ್ಷಣೆ ಮಾಡಲಿಕ್ಕಾಗಿ ಉಪಯೋಗಿಸ್ತಾ ಇದ್ದಾನೆ. ಮತ್ತು ಅದೇ ಸಂದರ್ಭದಲ್ಲಿ ಕಠಿಣ ಹೃದಯಗಳೇ ಆದಂಥ, ಕಠಿಣ ಮನಸ್ಸುಳ್ಳವರಾದಂಥ ಐಗುಪ್ತರನ್ನು ಆತನು ಶಿಕ್ಷಿಸಲಿಕ್ಕಾಗಿ ಅದೇ ನೀರನ್ನು ಆತನು ಉಪಯೋಗಿಸಿಕೊಳ್ತಾ ಇದ್ದಾನೆ.
ಆದ ಕಾರಣ ಪವಿತ್ರಾತ್ಮನಿಂದಾಗುವ ಮತ್ತು ನೀರಿನಿಂದಾಗುವ ದೀಕ್ಷಾಸ್ನಾನ ಏನಿದೆ, ಇದು ಇದರ ಹಿನ್ನೆಲೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಮರೆಯಬಾರದು. ಐಗುಪ್ತದ ಈ ಘಟನೆ ಏನಿದೆ, ಆ ಜನರು ಅವರ ಹಿಂದೆ ಮೇಘಸ್ತಂಭ ಬರ್ತಾ ಇದೆ ಅಥವಾ ಅಗ್ನಿಸ್ತಂಭ ಬರ್ತಾ ಇದೆ, ಅದು ದೇವರ ಆಜ್ಞೆಯಂತೆ ದೇವರು ಆ ನೀರಿನೊಂದಿಗೆ ಈಗ ತನ್ನ ಶತ್ರುಗಳನ್ನು ಮುಗಿಸಲಿಕ್ಕೆ ಆತನು ಬಹಳ ವಿಶೇಷವಾದಂಥ ಒಂದು ದೊಡ್ಡ ಯೋಜನೆಯನ್ನು ಹಾಕಿದ್ದಾನೆ. ಅದೇ ಸಂದರ್ಭದಲ್ಲಿ ಪ್ರಿಯರೇ, ಇಸ್ರಾಯೇಲರನ್ನು ಆತನು ರಕ್ಷಿಸುವಂಥ ದೇವರಾಗಿದ್ದಾನೆ. ಜೀವಜಲ ಒಂದು ಕಡೆ ದೇವರ ಜನರನ್ನು ರಕ್ಷಿಸಿದಾದರೆ, ಅದೇ ಜಲ, ಪ್ರವಾಹದ ಜಲ ಅಥವಾ ಸಮುದ್ರದ ಬೋರ್ಗರಿಯುವಂಥ ನದಿಯ ಅಥವಾ ಸಮುದ್ರದ ನೀರೇನಿದೆ, ಅದು ಜನರನ್ನು, ಕಠಿಣ ಹೃದಯಗಳನ್ನು ಅದು ನಾಶ ಮಾಡುವಂಥ ಅಂತ್ಯಕಾಲದ ಒಂದು ಸೂಚನೆಯೂ ಸಹ ನಮಗೆ ಕಂಡು ಬರ್ತಾ ಇದೆ. ಹಾಗಾದರೆ ನಾವು ಮಾನಸಾಂತರ ಪಡಬೇಕು. ದೀಕ್ಷಾಸ್ನಾನದ ಪ್ರಥಮವಾದಂಥ ವಿಚಾರ, ಗ್ರೀಕ್ ಭಾಷೆಯಲ್ಲಿ ಬ್ಯಾಪ್ಟಿಸ್ಮಾ ಎಂಬುದಾಗಿ ಅದನ್ನು ಕರೆಯುವಾಗ, ಅದು ಕ್ಲೀನ್ ಮಾಡ್ತಕ್ಕಂಥ ಅಥವಾ ಅದು ಶುಭ್ರ ಮಾಡುವಂಥದ್ದು. ಅದು ಮನುಷ್ಯರನ್ನು ಸ್ನಾನ ಮಾಡಿಸಿ ಶುಭ್ರರನ್ನಾಗಿ ಮಾಡುವಂಥದ್ದು, ಸ್ಯಾನಿಟೈಸ್ ಮಾಡುವಂಥದ್ದು, ಪಾಪದಿಂದ ಬಿಡುಗಡೆಯನ್ನು ಹೊಂದುವಂಥ ಕೆಲಸವನ್ನು ಮಾಡಲಿಕ್ಕಾಗಿ ನೀರನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಾರೆ. ಹಾಗಾದರೆ ಸಮುದ್ರವನ್ನು ಒಡೆಯುವಂಥ ಸ್ವಾಮಿ ಅವನ ಕೋಲನ್ನು ಸಮುದ್ರದ ಮೇಲೆ ಹಾಕಿದಾಗ ಅದು ಒಡೆಯುತ್ತೆಂಬುದಾಗಿ ನಾವು ಕಾಣುತ್ತೇವೆ. ಅದು ಡಿವೈಡ್ ಆಗುತ್ತೆ. ಎರಡು ಕಡೆ ಗೋಡೆಗಳ ರೀತಿಯಲ್ಲಿ ಸಮುದ್ರವು ನಿಂತುಕೊಳ್ಳುತ್ತದೆ, ನೀರು ನಿಂತುಕೊಳ್ಳುತ್ತದೆ. ರಕ್ಷಣೆ ಹೊಂದಿದವರಿಗೆ, ರಕ್ಷಣೆಯನ್ನು ಹೊಂದಿ ಸ್ವಾಮಿ ಹಿಂದೆ ಹೋಗುವಂಥ ಜನರಿಗೆ, ಕ್ರೈಸ್ತ ವಿಶ್ವಾಸಿಗಳಿಗೆ ಒಂದು ವೇಳೆ ಈ ನೀರು ಗೋಡೆಯಾಗಿ ನಿಂತುಕೊಳ್ಳಬಹುದು, ರಕ್ಷಣೆಗೆ ಗೋಡೆಯಾಗಿ ನಿಂತುಕೊಳ್ಳಬಹುದು. ಅದೇ ಸೈತಾನನ್ನು ಅನುಸರಿಸಿದಂಥ ಜನ, ಫೆರೋಹನ ಕಠಿಣವಾದಂಥ ಹೃದಯಗಳೇ ಆದಂಥ ಜನರನ್ನು ಒಂದು ವೇಳೆ ಅದೇ ನೀರು ಅವರು ಮುಂದೆ ಹೋದ ನಂತರ ಅವರನ್ನು ಆವರಿಸಿಕೊಂಡಿತು. ಅವರ ರಥಗಳು, ಕುದುರೆಗಳು, ಅವರ ಶಕ್ತಿ ಎಲ್ಲವನ್ನ ಸ್ವಾಮಿ ನಾಶ ಮಾಡ್ತಾನೆ ಎಂಬುದಾಗಿ ನಾವು ಕಾಣುತ್ತೇವೆ. ಅವರು ಶೋಷಣೆಯ ರಥಗಳ ಚಕ್ರಗಳೇನಿದೆ ಅವೆಲ್ಲ ಕಿತ್ತು ಹೋದವು ಎಂಬುದಾಗಿ ನಾವು ಕಾಣ್ತೇವೆ. ಅವ್ರು ಬಹಳ ಮುಂದಿದ್ದರು, ಪಾಪ ಮಾಡಿ ಅಥವಾ ಶೋಷಣೆಯನ್ನು ಮಾಡಿ ಜನರನ್ನು ಹಿಂಸಿಸಿ ಬಹಳ ಮುಂದೆ ಹೋಗಿದ್ದರು. ಅವರು ಬಹಳ ವೇಗವಾಗಿ ಹೋಗ್ತಾಯಿದ್ರು. ಅಂಥ ವೇಗದ ರಥಗಳನ್ನು, ಅವುಗಳ ಚಕ್ರಗಳನ್ನು ಸ್ವಾಮಿ ನಾಶ ಮಾಡಿದನೆಂಬುದಾಗಿ ನಾವು ಕಾಣ್ತೇವೆ. ಅವರು ಬೆಳಗಿನ ಜಾವ ನೋಡುವಾಗ ಅದೇ ನೀರಲ್ಲಿ ಅವರೀಗ ಮುಳುಗಿ ಹೋಗಿದ್ದರು ಮತ್ತು ಸತ್ತು ಹೋಗಿದ್ದರು. ಆದರೆ ಅದೇ ಇಸ್ರಾಯೇಲ್ ಜನರು, ನೀರಿನ ಗೋಡೆಗಳು ಅವರನ್ನು ರಕ್ಷಣೆ ಮಾಡಿದವು. ಆ ರಕ್ಷಣೆಯ ಮೂಲಕವಾಗಿ, ಆ ನೀರು ಅವರನ್ನು ರಕ್ಷಣೆ ಮೂಲಕವಾಗಿ ಅವರು ಆ ಸಮುದ್ರವನ್ನು ಅವರು ದಾಟಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಘಟನೆಗೆ ಯಾವುದೇ ವಿಧವಾದಂಥ ಉಲ್ಲೇಖಗಳಿಲ್ಲ. ಕಾರಣ ಏನೆಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ಅದನ್ನು ಬಿಟ್ಟರೆ ನಮಗೆ ಬೇರೆ ಕಡೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಈ ಐಗುಪ್ತರು ತಮ್ಮ ಶತ್ರುಗಳು, ಅದರಲ್ಲೂ ತಮ್ಮ ಗುಲಾಮರು, ಅವರು ತಮ್ಮನ್ನು ಗೆದ್ದಿದ್ದಾರೆ ಎನ್ನುವಂಥ ಚಾರಿತ್ರಿಕವಾದಂಥ ಸಂಗತಿಯನ್ನು ಅವರು ತಮ್ಮ ಚರಿತ್ರೆಯಲ್ಲೇ ಬರೆದಿಲ್ಲ ಎಂಬುದಾಗಿ ಅನೇಕ ವಿಜ್ಞಾನಿಗಳು ಈ ದಿವಸ ಹೇಳ್ತಾ ಇದ್ದಾರೆ. ತಮ್ಮ ಸೋಲನ್ನು, ಕಠಿಣ ಹೃದಯಗಳು ತಮ್ಮ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ದೇವರ ಮುಂದೆ ತಮ್ಮ ಪಾಪಗಳನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. ಹೀಗಾಗಿ ಅವ್ರಿಗಿರ್ತಕ್ಕಂಥ ಒಂದೇ ಒಂದು ಪರ್ಯಾಯ ಏನೆಂಬುದಾಗಿ ಹೇಳುವಾಗ, ದೇವರು ಅವರನ್ನು ನಾಶ ಮಾಡ್ತಾನೆ ಎಂಬುದನ್ನು ನಾವು ಸತ್ಯವೇದದಲ್ಲಿ ಕಾಣ್ತಾ ಇದ್ದೇವೆ. ಆತನು ಮನ ಮರುಗುವಂಥ ದೇವರು, ನಿನೆವೆಯ ವಿಚಾರದಲ್ಲಿ ಮನ ಮರುಗಿದಂಥ ದೇವರು, ಬೆಬಿಲೋನದ ವಿಚಾರದಲ್ಲಿ ಅಥವಾ ಬೇರೆ ದೇಶಗಳ ವಿಚಾರದಲ್ಲಿ ಆತನು ಮನ ಮರುಗುವಂಥ ದೇವರು. ಅದೇ ಸಂದರ್ಭದಲ್ಲಿ ಕಠಿಣ ಹೃದಯಗಳನ್ನು ಆತನು ಸಹಿಸುವುದಿಲ್ಲ. ಈ ರಕ್ಷಣೆಯ ಮಹಾ ಸಂಕೇತವಾಗಿ ನಾವು ಈ ಬ್ಯಾಪ್ಟಿಸಮನ್ನು, ಈ ಒಂದು ವಿಮೋಚನ ಕಂಡ ಪುಸ್ತಕದಲ್ಲಿ ಮೋಶೆಯ ಮೂಲಕ ಆದಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಅಗ್ನಿಸ್ತಂಭವನ್ನು ನಾವು ನೋಡುವಾಗ ಅದು ದೇವರ ಆಜ್ಞೆಯಂತೆ ಅದು ಮುಂದೆ ಹಿಂದೆ ಬರ್ತಾ ಇದೆ. ಯಾಕೆಂತ ಹೇಳಿದರೆ ರಕ್ಷಣೆಯನ್ನು ಕೊಡುತ್ತದೆ. ಬೆಂಕಿಯಿಂದ ಮತ್ತು ಆತ್ಮನಿಂದ ಅಲ್ಲಿ ಜನರನ್ನು ರಕ್ಷಿಸಿದಂಥ ದೇವರನ್ನು ನಾವು ಕಾಣ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯಗಳನ್ನು ನಾವು ನೋಡ್ತೇವೆ, ಯೋಯಲ್ನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಅಂತ್ಯಕಾಲದಲ್ಲಿ ಆತನು ತನ್ನ ಜನರ ಮೇಲೆ ಪವಿತ್ರಾತ್ಮವನ್ನು ಆತನು ಇಳಿಸುವಂಥವನಾಗಿದ್ದಾನೆ. ಆದ ಕಾರಣ ಪ್ರಿಯರೇ, ಈ ವಿಮೋಚನ ಕಾಂಡ ಪುಸ್ತಕದಲ್ಲಿ ಈ ಬ್ಯಾಪ್ಟಿಸಮ್ನ ಒಂದು ಸಮೂಹದ ಮೇಲೆ ಈ ಒಂದು ದೀಕ್ಷಾಸ್ನಾನ ಅಥವಾ ತೊಳೆಯಲ್ಪಟ್ಟಂಥ ಕಾರ್ಯ ಆಯಿತು. ಮತ್ತು ಅದೇ ಮರಣ ಆ ನೀರಿನಿಂದಲೇ ಆ ಐಗುಪ್ತರಿಗೆ ಬಂತೆಂಬುದನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಎರಡನೇದಾಗಿ ನಾವು ನೋಡುವಾಗ ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ಆತನು ಅದೇ ರೀತಿಯಾದಂಥ ಮಾತುಗಳನ್ನು ಹೇಳ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಕೇವಲ ಬ್ಯಾಪ್ಟಿಸಮನ್ನು ಹೊಂದಿದರೆ ಸಾಲದು,
ಹೊಸ ಅನುಭವದಲ್ಲಿ ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಆದ ಕಾರಣ ನಾವು ಈ ಸಮುದಾಯ ಕ್ರೈಸ್ತ ಸಭೆಗಳೇನಿದೆ ಇವು ದೀಕ್ಷಾಸ್ನಾನ ಹೊಂದಿದ ಸಭೆಗಳು, ಕ್ರಿಸ್ತನನ್ನು ಅರಿತುಕೊಂಡಂಥ ಸಭೆಗಳು, ಪಾಪದ ಪಾಲಿಗೆ ಸತ್ತು ಹೊಸದಾಗಿ ಪುನರುತ್ಥಾನದಲ್ಲಿ ಹುಟ್ಟಿ ಬಂದಂಥ ಸಭೆಗಳು, ಇವು ಸಹ ದೇವರ ಆಜ್ಞೆಗಳಂತೆ ಆ ಒಂದು ದೀಕ್ಷಾಸ್ನಾನದ ಮೂಲಕ ನಾವು ಸತ್ಕ್ರಿಯೆಗಳನ್ನು ಸತ್ಹೃದಯರಾಗಿ ನಾವು ಮಾಡಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮತ್ತು ನಿಕೋದೇಮಸನ ವಿಚಾರವಾಗಿ ನಾವು ನೋಡೋಣ. ನಿಕೋದೇಮನು ಆ ರಿಲಿಜಿಯಸ್ ಕೌನ್ಸಿಲ್ ಅಥವಾ ಆ ಧಾರ್ಮಿಕ ಸಭೆ ಏನಿತ್ತು ಅದರಲ್ಲೊಬ್ಬ ವಿಶೇಷವಾದಂಥ ಒಬ್ಬ ವ್ಯಕ್ತಿಯಾಗಿದ್ದ. ಆತನು ಈ ಧಾರ್ಮಿಕವಾದಂಥ ಸಭೆಯಲ್ಲಿ ಪರಿಸರದೊಂದಿಗೆ ಸದ್ದುಕಾಯರೊಂದಿಗೆ ಎಲ್ಲರೊಂದಿಗೆ ಆತನು ಪ್ರತಿ ದಿವಸ ಆತನು ಇದ್ದ ಎಂಬುದನ್ನು ಕಾಣ್ತೇವೆ. ಆದ ಕಾರಣ ಅವನಿಗೆ ಇಸ್ರಾಯೇಲರ ಸಂಪೂರ್ಣವಾದಂಥ ಚರಿತ್ರೆ ಗೊತ್ತಿತ್ತು, ಧಾರ್ಮಿಕವಾಗಿ ಏನು ಮಾಡ್ತಾರೆ ಎಂಬುದಾಗಿ ಗೊತ್ತಿತ್ತು. ಆದರೆ ಇವನಲ್ಲಿ ಏನೋ ಒಂದು ಅಳುಕು ಆಗ್ತಾಯಿತ್ತು. ಕೇವಲ ಧಾರ್ಮಿಕವಾಗಿದ್ದರೆ ಸಾಗಲೇ, ಕೇವಲ ಧಾರ್ಮಿಕವಾದಂಥ ವಿಧಿವಿಧಾನಗಳನ್ನು ಪೂಜಾ ಕೈಂಕರ್ಯಗಳನ್ನು ಮಾಡಿ ನಾವು ಏನಾದರೂ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವೇ ಎಂತಕ್ಕಂಥ ಒಂದು ಪ್ರಶ್ನೆ ಇವನಲ್ಲಿ ಬರ್ತಾ ಇದೆ. ಮತ್ತು ಎರಡನೇದಾಗಿ ಸ್ನಾನಿಕನಾದಂಥ ಯೋಹಾನನು ಹೇಳಿದಂಥ ಮಾತು, ದೇವರ ರಾಜ್ಯವು ಸಮೀಪಿಸಿ, ಆದ ಕಾರಣ ಸರ್ಪಜಾತಿಯವರೇ ಎಲ್ಲರೂ ಇಲ್ಲಿ ಬನ್ನಿ, ನೀವು ಮನಮರುಗಿರಿ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳಿದಂಥ ಮಾತು. ಕರ್ತನಾದ ಯೇಸು ಸ್ವಾಮಿ ಅದೇ ಹೇಳ್ತಾ ಇದ್ದಾನೆ. ಕರ್ತನಾದ ಯೇಸು ಸ್ವಾಮಿ ದೀಕ್ಷಾಸ್ನಾನ ಹೊಂದಿರಿ ಎಂಬುದಾಗಿ ಹೇಳ್ತಾನೆ. ಅಥವಾ ಆತನು ಇದೇ ರೀತಿಯಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ದೇವರ ರಾಜ್ಯಕ್ಕಾಗಿ ನೀವು ತವಕ ಪಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಸದ್ದುಕಾಯರಲ್ಲಿ ಮತ್ತು ಪರಿಸಾಯರಲ್ಲಿ ಗೊಂದಲ ಇದೆ. ಸ್ವಾಮಿಯನ್ನು ಎಂದಿಗೂ ಆತನನ್ನು ಮಾತನಾಡಲಿಕ್ಕೆ ಬಿಡಬಾರ್ದು, ಆತನ ಕಾರ್ಯಗಳನ್ನು ನಾವು ಸ್ಟಾಪ್ ಮಾಡಬೇಕೆಂತಕ್ಕಂಥ ಒಂದು ಅವರಲ್ಲಿರ್ತಕ್ಕಂಥ ವಿಕೃತವಾದಂಥ ಮನಸ್ಸು ಅವರಲ್ಲಿದೆ. ದೇವರ ರಾಜ್ಯವನ್ನು ಅವರು ಹುಡುಕುತ್ತಾ ಇಲ್ಲ, ಬದಲಾಗಿ ಧಾರ್ಮಿಕ ರಾಜ್ಯವನ್ನು ಅವರು ನೆಪ ಮಾಡಿ ಹೇಳ್ತಾ ಇದ್ದಾರೆ. ಆದ ಕಾರಣ ದೀಕ್ಷಾಸ್ನಾನ ಹೊಂದಿದಂಥ ಅನೇಕ ಜನರು, ದೀಕ್ಷಾಸ್ನಾನ ಹೊಂದಿದಂಥ ಯೋಹಾನನ ಶಿಷ್ಯರು ಅವರೆಲ್ಲರೂ ಸ್ವಾಮಿಯಿಂದ ಹಿಂದೆ ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇದೇ ದೀಕ್ಷಾಸ್ನಾನವನ್ನು ಕರ್ತನಾಂತ ಯೇಸು ಸ್ವಾಮಿ ಸ್ನಾನಿಕನಾದಂಥ ಯೋಹಾನನ ಮೂಲಕ ಆತನು ಪಡಿತಾನೆ. ಒಂದು ರಿಪೆಂಟೆನ್ಸ್ ಅಥವಾ ಮಾನಸಾಂತರ ಪಡಬೇಕು ಮತ್ತು ದೇವರ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕು. ಮಾನಸಾಂತರ ಪಡುವುದು ಮತ್ತು ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕಾದ್ರೆ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಂತರ್ಯದಲ್ಲಿ ನಾವು ಶುದ್ಧರಾಗಬೇಕು. ಆ ಶುದ್ಧತೆಯ ಒಂದು ಸಂಕೇತವಾಗಿ ಕರ್ತನ ಈ ಒಂದು ದೀಕ್ಷಾ ಸ್ನಾನವನ್ನು ಪಡೆಯಬೇಕೆಂಬುದಾಗಿ ಆ ಜನರನ್ನು ಆತನು ಸಂಬೋಧಿಸುತ್ತಾ ಇದ್ದಾನೆ. ಅದ ಕಾರಣ ಸ್ವಾಮಿ ಭಾಳ ಸ್ಪಷ್ಟವಾಗಿ ಆ ಸದ್ದುಕಾಯರ ವಿಚಾರದಲ್ಲಿ ಮಾತನಾಡುವಾಗ ಅವ್ರ ಈ ಕಡೆ ರಿಪೆಂಟ್ ಆಗೋದಿಲ್ಲ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳೋದಿಲ್ಲ, ಅದು ದೇವರ ಕಡೆಗೆ ಬರುವಂಥ ಜನರನ್ನು ಅವರು ಬಿಡೋದಿಲ್ಲ. ಮತ್ತು ಮೂರನೇದಾಗಿ ಅವರು ಬ್ಯಾಪ್ಟಿಸ್ಮ ಅಥವಾ ಶುದ್ಧವಾಗುವಂಥ ಆಚಾರಗಳನ್ನು ಅವರು ಅನುಸರಿಸುತ್ತಾರೆ ವಿನಃ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಆಧ್ಯಾತ್ಮಿಕವಾದಂಥ ಆ ಸುಂದರವಾದಂಥ ಆ ಹೊಸದಾದಂಥ ಅನುಭವಕ್ಕೆ ಅವರು ಬರ್ತಾ ಇಲ್ಲ. ತಮ್ಮನ್ನು ಆತ್ಮೀಯ ರೀತಿಯಲ್ಲಿ ಪವಿತ್ರಾತ್ಮನಿಂದ ಬೆಂಕಿಯಿಂದ ಶುದ್ಧ ಮಾಡಿಸಿಕೊಳ್ಳುವುದಕ್ಕೆ ಅವರು ಸಾಧ್ಯವಾಗ್ತಾ ಇಲ್ಲ. ಆದ ಕಾರಣ ಸ್ನಾನಿಕನಾದಂಥ ಇವನು ಭಾಳ ಕಠಿಣವಾದಂಥ ಮಾತಿನಲ್ಲಿ ಹೇಳ್ತಾನೆ, ಸರ್ಪಜಾತಿಯವರು ಎಂಬುದಾಗಿ ಹೇಳ್ತಾನೆ, ನಿಮಗೆ ನಾಶನ ಕಾದಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ ಕಾರಣ ಬ್ಯಾಪ್ಟಿಸಮ್ ಅಂತಕ್ಕಂಥ ಈ ವಿಶೇಷವಾದಂಥ ಈ ಸಂಸ್ಕಾರವನ್ನು ನಾವು ವಿಶ್ವಾಸದಿಂದ ಅದಕ್ಕೆ ಎಲ್ಲರೂ ಸಹ ಗೌರವವನ್ನು ಕೊಡಬೇಕು. ಹೌದು, ಯಾವುದೇ ಸಭೆಯಲ್ಲಿ ಅವರು ದೀಕ್ಷಾಸ್ನಾನ ಹೊಂದಿದ್ದರು, ಅವರಿಗೆ ಗೌರವ ಇದೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ನನ್ನ ಸಮುದಾಯದಲ್ಲಿ ಅಥವಾ ನನ್ನ ಡಿನಾಮಿನೇಷನಲ್ಲಿ ಆಗುವಂಥ ಬ್ಯಾಪ್ಟಿಸಮೇ ಭಾಳ ಮುಖ್ಯ ಎಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಒಂದು ವೇಳೆ ನಾವು ಕಠಿಣ ಹೃದಯಗಳಾಗ್ತೇವೆ ಮತ್ತು ಆ ಸಂಸ್ಕಾರಕ್ಕೆ ದೇವರು ಕೊಟ್ಟಿರುವಂಥ ಗೌರವವನ್ನು, ದೇವರು ಕೊಟ್ಟಿರುವಂಥ ಆ ಮಹಾ ತ್ಯಾಗವನ್ನು ನಾವು ಈ ದಿವಸ ಅಲ್ಲಗಳಿತೇವೆ. ಅನೇಕ ಬಾರಿ ನಾವು ಈ ಕಾರ್ಯಗಳನ್ನು ಮಾಡ್ತೇವೆ. ಆದ ಕಾರಣ ದೀಕ್ಷಾಸ್ನಾನ ಒಂದೇ ಎನ್ನುವುದನ್ನು ಕರ್ತನಾದ ತಂದೆಯಾದಂಥ ದೇವರು ನಿರೂಪಿಸಿದಂಥ ಈ ದೀಕ್ಷಾಸ್ನಾನವನ್ನು ಕರ್ತನಾದಂಥ ಯೇಸು ಸ್ವಾಮಿ ತಾನೇ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದರ ಮೂಲಕವಾಗಿ ಆತನು ತನ್ನನ್ನು ಪರಿಪೂರ್ಣತೆಗೆ ನಡೆಸಿಕೊಂಡು ಹೋಗುವುದನ್ನು ನಾವು ಕಾಣುತ್ತೇವೆ. ಹೀಗಾಗಿ ಆತನು ಅವರನ್ನು ಸರ್ಪಜಾತಿಯವರು ಎಂಬುದಾಗಿ ಹೇಳ್ತಾನೆ, ಹಿಪೋಕ್ರೆಟ್ಸ್ ಅಥವಾ ನೀವು ಅಶುದ್ಧರೆಂಬುದಾಗಿ ಹೇಳಿದಂಥ ಸ್ವಾಮಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳಬೇಕು. ಈ ವ್ಯಕ್ತಿ ಸ್ವಾಮಿಯ ಬಳಿಗೆ ಬರ್ತಾನೆ ಮತ್ತು ಈತನಿಗೆ ಒಂದು ಸ್ವಾಮಿ ಹೇಳುವಂಥ ಮಾತುಗಳು ಈಗ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಕಾಣ್ತೇವೆ. ಒಂದು ವೇಳೆ ಆತನು ದೇವರ ರಾಜ್ಯದ ಕುರಿತಾಗಿ ಹೇಳ್ತಾ ಇದ್ದಾನೆ, ಆತ್ಮನಿಂದ ಹುಟ್ಟಿದಿದ್ದರೆ ಎಂಬುದಾಗಿ ಹೇಳ್ತಾ ಇದ್ದಾನೆ, ಡೈಕಾಟಮಿ ಅಥವಾ ವೈರುಧ್ಯಗಳನ್ನು ಆತನು ನೋಡ್ತಾ ಇದ್ದಾನೆ. ಒಂದು ಕಡೆ ಸ್ನಾನಿಕನಾದಂಥ ಯೋಹಾನನು ಹೇಳುವಂಥ ಆತ್ಮೀಯವಾದಂಥ ಮತ್ತು ಶಾರೀರಿಕವಾದಂಥ ದೀಕ್ಷಾಸ್ನಾನವನ್ನು ಒಂದು ಕಡೆ ಹೇಳ್ತಾ ಇದ್ದಾನೆ. ಕರ್ತನಾಂತ ಯೇಸು ಸ್ವಾಮಿ ಹೇಳುವಂಥ ಈ ದೀಕ್ಷಾಸ್ನಾನವು ಅದೇ ರೀತಿಯಲ್ಲಿ ಇದೆಯಲ್ಲ, ಧಾರ್ಮಿಕವಾಗಿ ಕೇವಲ ಕ್ಲೀನ್ ಮಾಡಿದರೆ ಸಾಕು ಅಥವಾ ತೊಳೆದರೆ ಸಾಕೆಂಬುವಂಥ ಶುದ್ಧ ಆಚರಣೆಯನ್ನು ಆತನು ನಂಬಿದ್ದ. ಆದರೆ ಈಗ ಆಧ್ಯಾತ್ಮಿಕವಾಗಿ ಒಂದು ವೇಳೆ ನಾನು ಹುಟ್ಟಬೇಕೆಂಬುದಾಗಿ ಇವತ್ತು ಹೇಳ್ತಾ ಇದ್ದೇನೆ.
ದಿವಸ ಬಾರ್ನಗೇನ್ ಎಂಬುದಾಗಿ ಕೇಳುವಂಥ ಜನರನ್ನು ನಾವು ನೋಡ್ತೇವೆ. ಆದರೆ ಅವರು ದಿಕ್ಕು ತಪ್ಪಿದಂಥ ಜನರಾಗಿದ್ದಾರೆ. ಬಾರ್ನಗೇನ್ ಎಂಬುದಾಗಿ ಹೇಳುವಾಗ ನಾವು ಅದಕ್ಕೆ ಸೀಮಿತವಾದಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯದಲ್ಲಿ ನಾವು ನಡೆಸಲ್ಪಟ್ಟಿದ್ದೇವೆ ಎಂಬುದನ್ನು ಅವರು ಗುರುತಿಸಿಕೊಳ್ಳಬೇಕೇ ವಿನಃ ಅದು ಕೇವಲ ನೀತಿಗಾಗಿ ಹೇಳುವಂಥ ಬಾರ್ನಗೇನ್ ಕ್ರಿಶ್ಚಿಯನ್ಸ್ ಅವರು ಆಗಬಾರದು. ನಿಜವಾಗಿಯೂ ಕರ್ತನಾಂತ ಸ್ವಾಮಿಯಲ್ಲಿ ನಾವು ಆತ್ಮೀಯ ರೀತಿಯಲ್ಲಿ ಹುಟ್ಟಬೇಕು. ಬಾರ್ನ್ ಅಗೇನ್ ಅಂಡ್ ಅಗೇನ್ ನಾವು ಹುಟ್ಟತಾನೆ ಇರಬೇಕು. ಅದಕ್ಕೆ ದೀಕ್ಷಾಸ್ನಾನ ನಮ್ಮನ್ನು ಸದಾಕಾಲ ಅದು ನಮ್ಮನ್ನು ಪಾಯಿಂಟ್ ಮಾಡ್ತಾ ಇರ್ತದೆ, ನಮ್ಮನ್ನು ಅದು ಸೂಚಿಸುತ್ತಾ ಇರ್ತದೆ, ಅದು ದಿಕ್ಸೂಚಿಯಾಗಿದೆ. ಅದ ಕಾರಣ ಪ್ರಿಯರೇ, ಒಂದು ಬಾರಿ ನಡೆಯುವಂಥ ಈ ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಅನೇಕ ಬಾರಿ ನಾವು ನಮ್ಮ ಪಾಪಗಳಿಂದ ನಾವು ಕಲುಷಿತರಾಗಿದ್ದರೂ ಸಹ ದೇವರು ನಮ್ಮನ್ನು ನಡೆಸ್ತಾನೆ ಎನ್ನುವಂಥ ಆ ಒಂದು ಮಹಾ ವಿಶ್ವಾಸದಲ್ಲಿ ಭಯಭಕ್ತಿಯಲ್ಲಿ ನಾವು ಮುಂದುವರಿತಾ ಹೋಗುವಂಥದ್ದು ಬಹಳ ಮುಖ್ಯವಾದಂಥ. ಆದ ಕಾರಣ ಇಲ್ಲಿ ನಿಕೋದೇಮನು ಬರ್ತಾ ಇದ್ದಾನೆ. ನಿಕೋದೇಮನ ಸ್ವಾಮಿಯನ್ನು ಕೇಳ್ತಾ ಇದ್ದೇವೆ, ಹುಟ್ಟುವುದು ಯಾವಾಗ? ಮತ್ತೊಮ್ಮೆ ನಾನು ತಾಯಿ ಗರ್ಭದಲ್ಲಿ ಹೋಗಬೇಕೆ? ಮತ್ತೊಮ್ಮೆ ನಾನು ಮಗುವಾಗಿ ಹುಟ್ಟಬೇಕೆ? ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಸ್ವಾಮಿಲಿ ಹೇಳ್ತಕ್ಕಂಥದ್ದು ನೀರಿನಿಂದ ಹುಟ್ಟುವಂಥದ್ದು ಅಥವಾ ನೀರಿನಿಂದ ದೀಕ್ಷಾಸ್ನಾನ ಹೊಂದುವಂಥದ್ದು ಅದು ಫಿಸಿಕಲ್, ಅದು ಭೌತಿಕವಾದಂಥದ್ದು. ಆದರೆ ಆತ್ಮನಿಂದ ಹುಟ್ಟುವಂಥದ್ದೇನಿದೆ, ನೀರು ಮತ್ತು ಆತ್ಮನಿಂದ ಹುಟ್ಟುವಂಥ ಈ ಬೆಂಕಿಯ ಆ ಒಂದು ದೀಕ್ಷಾಸ್ನಾನ ಏನಿದೆ ಅದು ವಿಶೇಷವಾದಂಥದ್ದು. ಆದ ಕಾರಣ ಆತನು ಇಲ್ಲಿ ತನ್ನನ್ನು ಸಂಪೂರ್ಣವಾಗಿ ಸ್ವಾಮಿಗೆ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಆತನು ವೈಯಕ್ತಿಕವಾಗಿ ಬಂದು ಸ್ವಾಮಿಯನ್ನು ಕಂಡ. ನಾವು ಈ ದಿವಸ ವೈಯಕ್ತಿಕವಾಗಿ ನಾವು ಈ ಸಂಸ್ಕಾರವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಸಮುದಾಯವಾಗಿ ನಾವು ಈ ಆಲೋಚನೆಯನ್ನು ಮಾಡಬೇಕಾಗಿದೆ. ಒಂದು ವೇಳೆ ಆ ಮನುಷ್ಯ ಆ ಪರಿಸಾಯರನ್ನು ಸದುಕಾಯರನ್ನು ಎಷ್ಟು ಮಟ್ಟಿಗೆ ಆತನು ತಿಳುವಳಿಕೆ ಅದರ ಮೂಲಕವಾಗಿ ಸ್ವಾಮಿ ಮೂಲಕ ಹೇಳಿದ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೂ ಸಹ ನಾವು ನೋಡುವಾಗ ಅಂಥ ವ್ಯಕ್ತಿಗಳಿಗೂ ಸಹ, ಧಾರ್ಮಿಕವಾಗಿ ದಿಕ್ಕು ತಪ್ಪಿರುವಂಥ ವ್ಯಕ್ತಿಗಳಿಗೂ ಸಹ ಈ ದಿವಸ ದೀಕ್ಷಾಸ್ನಾನದ ಪವಿತ್ರಾತ್ಮನ ಮತ್ತು ಆತ್ಮನ ದೀಕ್ಷಾಸ್ನಾನ ಅಗತ್ಯವಿದೆ ಪ್ರಿಯರೇ. ಆದ ಕಾರಣ ನಾವು ಎಷ್ಟೇ ದೊಡ್ಡವರಾಗಿದ್ದರು, ಎಷ್ಟೇ ಜ್ಞಾನಿಗಳಾಗಿದ್ದರು, ಎಷ್ಟೇ ಧಾರ್ಮಿಕವಾಗಿ ನಮ್ಮನ್ನು ನಾವು ನಡೆಸಿಕೊಳ್ಳುತ್ತಾ ಇದ್ದರೂ ಸಹ ನಾವು ನಮ್ಮ ಸ್ವನೀತಿಯಿಂದ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಸನಗಳಿಂದ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ತನಾಂತ ಸ್ವಾಮಿಯ ಈ ಪವಿತ್ರವಾದಂಥ ಈ ಒಂದು ಸಂಸ್ಕಾರದಲ್ಲಿ ನಾವು ಭಾಗವಹಿಸಲೇಬೇಕು. ಹಾಗಾದರೆ ಇದರಿಂದ ಉಂಟಾಗುವಂಥ ಅನೇಕ ವಿಚಾರಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಪ್ರಿಯರೇ, ಇಟ್ ಈಸ್ ಇನ್ಕ್ಲೂಸಿವ್, ಅಥವಾ ಇದು ಎಲ್ಲರನ್ನು ಒಳಗೊಂಡಂಥ ಸಾರ್ವತ್ರಿಕವಾದಂಥ ಸಭೆಯನ್ನು ನಾವು ಗುರುತಿಸಬೇಕಾದ್ರೆ ಪವಿತ್ರಾತ್ಮನಿಂದ ಮತ್ತು ದೇವರಿಂದ ಆಗುವಂಥ ಈ ಸಂಸ್ಕಾರದಿಂದ ಮಾತ್ರ ಕ್ರೈಸ್ತರೆಂಬಂಥ ಒಂದು ನಾವು ಮುದ್ರೆಯನ್ನು ನಾವು ಕಾಣುತ್ತೇವೆ. ಆದ ಕಾರಣ ಇದು ಯೂನಿವರ್ಸಲ್, ಇದು ಎಲ್ಲ ಸಭೆಗಳಿಗೂ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ ಅನ್ವಯಿಸುವಂಥ ಒಂದು ಸಂಸ್ಕಾರ ಬ್ಯಾಪ್ಟಿಸಮ್ ಆಗಿರುತ್ತದೆ. ಅದು ಎರಡನೇದಾಗಿ ನಾವು ನೋಡುವಾಗ ಅದು ನಮ್ಮ ಜೀವಿತದಲ್ಲಿ ಪರಿಪೂರ್ಣತೆಯನ್ನು ನಾವು ಕಾಣುವಂಥ ಸೆಲ್ಫ್ ಆ್ಯಕ್ಚುಲೈಸೇಷನ್ ಎಂಬುದಾಗಿ ಕರಿತೇವೆ. ನಾವು ನಮ್ಮನ್ನು ಪರಿಪೂರ್ಣರನ್ನಾಗಿ ನಮ್ಮ ಸ್ವಂತಿಕೆಯಲ್ಲಿ ನಾವು ಜೀವಿಸುವಂಥ ಸ್ವಾಮಿಯೊಂದಿಗೆ ಆತನ ಸಂಬಂಧದಲ್ಲಿ ನಾವು ನಡೆಯುವಂತೆ ನಮ್ಮ ಜೀವಿತಗಳು ವಿಶೇಷವಾಗಿ ಅವು ಅರ್ಥಪೂರ್ಣವಾಗಿ ಸ್ವಾಮಿಯ ಅಧ್ಯಾತ್ಮದಲ್ಲಿ ನಾವು ಸೇರುವಂತೆ ಮಾಡುವಂಥ ಒಂದು ಸಂಸ್ಕಾರ ಇದಾಗಿರುತ್ತೆ. ಆ್ಯಕ್ಚುಲೈಸೇಷನ್, ಅದು ಪರಿಪೂರ್ಣತೆಯನ್ನು ಕಾಣಬೇಕು. ನಾವು ಕ್ರೈಸ್ತರಾಗಿ ಪರಿಪೂರ್ಣತೆಯನ್ನು ಕಾಣಬೇಕಾದರೆ ಈ ದೀಕ್ಷಾಸ್ನಾನದ ಅಗತ್ಯವನ್ನು ನಾವು ಕಾಣ್ತೇವೆ. ಮತ್ತು ಮೂರನೇದಾಗಿ ಇದು ಸೆಲ್ಫ್ ಅಸರ್ಷನ್, ಅಥವಾ ಇದು ನಾವು ಸ್ವಂತವಾಗಿ ನಾವು ದೇವರಿಗೆ ಸಾಕ್ಷಿ ಕೊಡುವಂಥ ಒಂದು ಸಂಸ್ಕಾರದ ಮೂಲ ಭಾಗ. ಆದ ಕಾರಣ ನಾನು ಮೊದಲೇ ಹೇಳಿದಾಗೆ ಅನೇಕ ದೀಕ್ಷಾಸ್ನಾನಗಳನ್ನು ತೆಗೆದುಕೊಳ್ಳುವಂಥ ನಾವು ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಕು, ನಾವು ಆತ್ಮೀಯವಾಗಿ ನಾವು ಕಂಡುಕೊಳ್ಳುವಂಥ ಜ್ಞಾನಿಗಳಾಗಿ ಜೀವಿಸುವಂಥ ಒಂದೇ ಒಂದು ಪವಿತ್ರಾತ್ಮನ ಮತ್ತು ದೇವರ ಕಾರ್ಯಗಳಲ್ಲಿ ನಡೆಯುವಂಥ ದೀಕ್ಷಾಸ್ನಾನವನ್ನು ನಾವು ಸ್ವೀಕರಿಸಿದಾಗ ಪ್ರಿಯರೇ, ನಾವು ನಮ್ಮನ್ನು ಗುರುತಿಸಿಕೊಳ್ಳುತ್ತೇವೆ, ಸಾಕ್ಷಿಗೆ ನಾವು ಕರೆಯಲ್ಪಡುತ್ತೇವೆ. ನಾವು ಪದೇ ಪದೇ ಈ ವಿಚಾರದಲ್ಲಿ ನಾವು ತಪ್ಪು ಮಾಡಬಾರದು. ಮತ್ತು ನಾಲ್ಕನೇದಾಗಿ ಇದು ನಾವು ದೇವರ ಮೇಲೆ ಆತುಕೊಳ್ಳುವಂಥ ಒಂದು ವಿಶೇಷವಾದ, ಅವರು ಸಮುದ್ರದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವರು ದೇವರನ್ನು ನೋಡಿದರು. ಸಮುದ್ರದಲ್ಲಿ ಅವರು ಹೋಗುವಾಗ ದೇವರ ಕಾರ್ಯಗಳನ್ನು ಅವರು ನಡೆಸುತ್ತಾ ಹೋದರು. ಸಮುದ್ರದಲ್ಲಿ ಹೋಗುವಾಗ ಅವರು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡರು. ಮೋಶೆ ಅವರನ್ನು ಈ ಒಂದು ವಿಶೇಷವಾದಂಥ ರೀತಿಯಲ್ಲಿ ದೇವರು ಮುಂದೆ ಹೋಗುತ್ತಾ ಇದ್ದಾನೆ. ಅಗ್ನಿಸ್ತಂಭಗಳನ್ನು ಆತನು ದಿಕ್ಕು ಬದಲಾಯಿಸುತ್ತಾ ಇದ್ದಾನೆ. ಶತ್ರುಗಳಿಗೂ ಮತ್ತು ಅವರ ಮಧ್ಯೆ ಆತನು ಅಗ್ನಿಸ್ತಂಭವನ್ನು ಇಟ್ಟಿದ್ದಾನೆ. ಆ ಮೂಲಕವಾಗಿ ಶತ್ರುಗಳ ಪಾಳ್ಯದಲ್ಲಿ ಕತ್ತಲೆ ಇದೆ, ಇಸ್ರಾಯೇಲರ ಪಾಳ್ಯದಲ್ಲಿ ಅದು ವಿಶೇಷವಾಗಿ ಬೆಳಕನ್ನು ಕೊಡ್ತಾ ಇದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಈ ದೀಕ್ಷಾಸ್ನಾನದ ಸಂಸ್ಕಾರವು ನಮ್ಮನ್ನು ಜ್ಞಾನಕ್ಕೆ ನಡೆಸಬೇಕು, ಬೆಳಕಿನ ಕಡೆಗೆ ನಡೆಸಬೇಕು, ರಕ್ಷಣೆಯ ಕಡೆಗೆ ನಡೆಸಬೇಕು, ರಕ್ಷಕನ ಒಂದು ವಿಶೇಷವಾದಂಥ ಆಧರಣೆಯಲ್ಲಿ ನಾವು ಜೀವಿಸಬೇಕು. ಆತನ ಸಮ್ಮುಖದಲ್ಲಿ ನಾವು ಸದಾಕಾಲ ಪ್ರಯಾಣ ಮಾಡಬೇಕು.
ಗೋಡೆಗಳು, ನೀರಿನ ಗೋಡೆಗಳು ಅವರನ್ನು ರಕ್ಷಿಸುವುದು ಎಂಬುದಾಗಿ ನಾವು ಕಾಣುತ್ತೇವೆ. ಆದ ಕಾರಣ ಅದು ವಿಶೇಷವಾದಂಥದ್ದು. ಮತ್ತು ಅದೇ ಸಂದರ್ಭದಲ್ಲಿ ಅದು ತ್ಯಾಗವನ್ನು ಸೂಚಿಸಿದೆ. ನಾವು ಪಾಪದ ಪಾಲಿಗೆ ಸತ್ತವರಾಗಿ ಯಾವ ರೀತಿಯಲ್ಲಿ ಕರ್ತನಾದಂಥ ಯೇಸು ಸ್ವಾಮಿ ಶಿಲುವೆ ಮೇಲೆ ತನ್ನನ್ನು ಅರ್ಪಿಸಿಕೊಂಡು 3ನೇ ದಿವಸದಲ್ಲಿ ಆತನು ಸತ್ತವರೊಳಗಿಂದ ಎದ್ದನು, ಅದೇ ರೀತಿಯಲ್ಲಿ ನಾವು ಸಹ ಕ್ರಿಸ್ತನಲ್ಲಿ ಈ ವಿಶ್ವಾಸದಲ್ಲಿ ನಂಬಿಕೆ ಇಟ್ಟು ನಾವು ಕ್ರೈಸ್ತರಾಗುವಂಥ ಸಂದರ್ಭದಲ್ಲಿ, ವಿಶ್ವಾಸಿಗಳಾಗುವಂಥ ಸಂದರ್ಭದಲ್ಲಿ ನಾವು ಹೊಸ ಸೃಷ್ಟಿಯಾಗುತ್ತೇವೆ. ಈ ಹೊಸ ಸೃಷ್ಟಿ ಯಾವುದಂತ ಹೇಳಿದ್ರೆ ನಾವು ದೇವರಿಗಾಗಿ ನಮ್ಮನ್ನು ತ್ಯಾಗ ಮಾಡಿಕೊಳ್ಳುವಂಥ ಕಾರ್ಯ. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ ಯಾಜಕ ಕಾಂಡದಲ್ಲಿ ಬರುವಂಥ ಈ ಕ್ಲೆನ್ಸಿಂಗ್, ಅಥವಾ ಈ ನಿಕೋದೇಮನಿಗೆ ಎಜಕೇಲನ ಗ್ರಂಥದ 36ನೇ ಅಧ್ಯಾಯದ 26ನೇ ವಚನದಲ್ಲಿ ಬರುವಂಥ ವಿಶೇಷವಾದಂಥ ಒಂದು ಸತ್ಯ ಆತನಿಗೆ ಗೊತ್ತಿದೆ. ನಾನು ನಿಮ್ಮಲ್ಲಿ ಹೊಸ ಹೃದಯವನ್ನು ಸೃಷ್ಟಿ ಮಾಡ್ತೇನೆ ಎಂತಕ್ಕಂಥ ಮಾತುಗಳನ್ನು ಒಂದು ವೇಳೆ ಯೇಸು ಸ್ವಾಮಿಯು ಅಲ್ಲಿ ಜ್ಞಾಪಕ ಮಾಡಿಕೊಂಡಿರಬಹುದು, ಮತ್ತು ನಿಕೋದೇಮನು ಅದನ್ನು ಯೋಚನೆ ಮಾಡಿರ್ಬೋದು. ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತೇನೆ, ನಿಮ್ಮ ಹೃದಯಗಳ ಮೇಲೆ ನನ್ನ ಒಡಂಬಡಿಕೆಗಳನ್ನು ಬರೀತೇನೆ, ನಿಮ್ಮ ಹೃದಯಗಳು ಕಲ್ಲಾಗಿದ್ದರೆ ಅವುಗಳನ್ನು ನಾನು ಮೃದು ಮಾಡುತ್ತೇನೆ ಅಂತಕ್ಕಂಥ ಮಾತು. ನಾವು ಮೃದುವಾಗದೆ ಹೋದರೆ, ದೇವರ ಬಳಿಗೆ ನಾವು ಕಠಿಣ ಹೃದಯರಾಗಿ ನಾವು ನಿಂತರೆ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಕಠಿಣ ಹೃದಯಗಳಾಗಿರ್ತೇವೆ. ಒಂದು ವೇಳೆ ಐಗುಪ್ತರು ಆದಂಥ ಅವಮಾನವನ್ನು ಅವರು ಚರಿತ್ರೆಯಲ್ಲಿ ಎಲ್ಲೂ ಬರಿತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಸ್ಲೇವ್ಗಳು ಅಥವಾ ಈ ಗುಲಾಮರು ಗೆದ್ದಿದ್ದಾರೆ ನಮ್ಮ ಮೇಲೆ. ಅಂದಿನ ದೊಡ್ಡ ಸಾಮ್ರಾಜ್ಯ, ಕಠಿಣ ಮನಸ್ಕರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ, ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಿಲ್ಲ, ತಮ್ಮ ಸೋಲುಗಳನ್ನು ಒಪ್ಪಿಕೊಳ್ಳುವುದಿಲ್ಲ, ದೇವರ ಮುಂದಾದಂಥ ಸೋಲನ್ನು ಒಪ್ಪಿಕೊಳ್ಳುವುದು. ಆದ ಕಾರಣ ಐಗುಪ್ತ ದೇಶವನ್ನು ಸಂಪೂರ್ಣವಾಗಿ ಸ್ವಾಮಿ ನಾಶ ಮಾಡಿದನೆಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ನಾವು ಕಠಿಣ ಹೃದಯರಾಗಿರದೆ ದೇವರ ಬಳಿಗೆ ಮೃದು ಸ್ವಭಾವದಿಂದ ಬರುವಾಗ ನಾವು ದೇವರಲ್ಲಿ ವಿಶೇಷವಾದಂಥ ಆದರಣೆಯನ್ನು ಹೊಂದಿಕೊಳ್ತೇವೆ. ಆದ ಕಾರಣ ನಾವು ಕೆಲವು ಅಂಶಗಳಿಂದ ನಾನು ಈ ಒಂದು ಧ್ಯಾನ ಸಮಯವನ್ನು ಮುಗಿಸ್ತೇನೆ. ಮೊದಲನೇದಾಗಿ ಪ್ರಿಯರೇ, ಇದು ಕ್ಲೆನ್ಸಿಂಗ್ ಅಥವಾ ಆಧ್ಯಾತ್ಮಿಕವಾಗಿ ಮತ್ತು ದೈಹಿಕವಾಗಿ ನಾವು ಶುಭ್ರರಾಗುವಂಥ ಒಂದು ವಿಶೇಷವಾದಂಥ ಒಂದು ಸಂಸ್ಕಾರ. ಮತ್ತು ಎರಡನೇದಾಗಿ ದೇವರ ರಾಜ್ಯದ ಕಡೆಗೆ ನಾವು ಹೋಗಬೇಕಾದ್ರೆ ಮೊದಲನೇದಾಗಿ ನಾವು ಮಾನಸಾಂತರ ಪಡಬೇಕು. ನಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ತಂದೆಯಾದಂಥ ದೇವರ ಬಳಿಗೆ ನಾವು ಬರಬೇಕಾಗುತ್ತದೆ. ಆ ಮೂಲಕವಾಗಿ ಆತನು ನಮಗೆ ರಕ್ಷಣೆಯನ್ನು, ಆತನು ನಮಗೆ ಪಾಪದಿಂದ ಬಿಡುಗಡೆಯನ್ನು ಆತನು ಅನಿಸುತ್ತಾನೆ. ಮತ್ತು ಇದು ಹೊಸ ಯುಗದ ಅಥವಾ ಹೊಸ ಸೃಷ್ಟಿಯ ನೂತನ ಸ್ವಭಾವದ ಅನುಭವವನ್ನು ಪಡೆಯುವಂಥದ್ದಾಗಿದೆ. ಹೊಸದಾಗಿ ನಾವು ಸ್ವಾಮಿಯಲ್ಲಿ ಹುಟ್ಟಬೇಕು. ಬರೀ ನಾನು ಹುಟ್ಟಿದ್ದೇನೆ ಎಂಬುದಾಗಿ ಹೇಳ್ಕೊಂಡು ಓಡಾಡೋದಲ್ಲ. ಎಲ್ಲರಿಗೂ ಗೊತ್ತಿದೆ ನಮ್ಮ ಜೀವನ, ನಾವು ಕ್ರೈಸ್ತರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಈಗಾಗಲೇ ನಮಗೆ ಆ ಬ್ಯಾಪ್ಟಿಸಮ್ ಆಗಿದೆ. ನಾನೀಗ ಜೀವನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ತಂದೆ ತಾಯಿ ಹೊಟ್ಟೆಯಲ್ಲಿ ನಾನು ಆಗಲೇ ಹುಟ್ಟಿದ್ದೇನೆ. ಆದರೆ ಹೊಸದಾಗಿ ಹುಟ್ಟುವುದಂತೆ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳಿದಂಥ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ನಾವು ಬದಲಾವಣೆಯ ಮಾನಸಾಂತರದಿಂದ ನಾವು ಸಮಗ್ರವಾಗಿ ನಾವು ಬದಲಾವಣೆಯನ್ನು ಹೊಂದಿದಂಥ ವ್ಯಕ್ತಿಗಳಾಗಿ, ಹೊಸ ಜೀವಿಗಳಾಗಿ ನಾವು ಜೀವಿಸಬೇಕು. ಆದ ಕಾರಣ ಇಟ್ಸ್ ದ ಸಿಂಬಲ್ ಆಫ್ ನ್ಯೂ ಲೈಫ್. ಅದು ಹೊಸ ಜೀವಿತದ ಒಂದು ಭಾಗವಾಗಿ ಕ್ರೈಸ್ತ ವಿಶ್ವಾಸಿಗಳಾಗಿ ನಾವು ಈ ಬ್ಯಾಪ್ಟಿಸಮನ್ನು ಅನುಸರಿಸಬೇಕಾಗುತ್ತದೆ. ಈ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸಲಿ. ದೇವರ ಕೃಪೆಯಿಂದ ನಾವು ಈ ಸಂಸ್ಕಾರದ ಮೂಲಕ ದೇವರೊಟ್ಟಿಗೆ ಇನ್ನೂ ಹತ್ತಿರವಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ಆಮೇನ್. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸಸೂತ್ರವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾದ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸಭೆಯನ್ನು ಸ್ವಾಮಿ ಅತ್ಯಂತ ಪ್ರೀತಿಯಿಂದ ಕೃಪೆಯಿಂದ ನಡೆಸುತ್ತಾ ಬಂದಿದ್ದಾನೆ. ಆದರೂ ಸಹ ಈ ಕೊರೋನಾ ವೈರಸ್ನ ಮೂಲಕವಾಗಿ ನಮ್ಮ ಸಭೆಯ 2 ಕುಟುಂಬಗಳು ಈಗಾಗಲೇ ನಾನು ಕಳೆದ ವಾರದಲ್ಲಿ ತಿಳಿಸಿದ ಹಾಗೆ ಅವರು ಅದರಿಂದ ಕಷ್ಟಪಡ್ತಾ ಇದ್ದಾರೆ. ಮತ್ತು
ಅವರಿಗಾಗಿ ನಾವು ಪ್ರಾರ್ಥಿಸುವಂಥದ್ದು ಭಾಳ ವಿಶೇಷವಾದಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಇನ್ನು ಕೊರೋನಾದ ಸೋಂಕು ಹೆಚ್ಚಾಗ್ತಾ ಇರುವಂಥ ಕಾರಣದಿಂದ ನಾವು ಸಭೆಯ ಆರಾಧನೆಗಳನ್ನು ಮುಂದೆ ಹಾಕುವಂಥದ್ದು ಸೂಕ್ತ ಎಂಬುದಾಗಿ ನನ್ನ ಒಂದು ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ನಮ್ಮ ಸಭೆಗಳ ಕುಟುಂಬಕ್ಕೆ ಈಗ ಈ ಕೊರೋನಾ ಸೋಂಕಿರುವುದರಿಂದ ಆರಾಧನೆಗಳು ಒಂದು ವೇಳೆ ಸಾಮೂಹಿಕವಾದಂಥ ಆರಾಧನೆಗಳು ಕಷ್ಟ ಆಗ್ಬೋದು. ಆದ ಕಾರಣ ದೇವರಲ್ಲಿ ಪ್ರಾರ್ಥಿಸೋಣ. ವಿಶೇಷವಾಗಿ ಕುಟುಂಬಗಳಿಗೆ ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ಅವರನ್ನು ಜ್ಞಾಪ ಮಾಡಿಕೊಳ್ಳೋಣ. ಮತ್ತು ಇದೇ ಸಂದರ್ಭದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ವರ್ಷ ಪ್ರಾರಂಭ ಆಗಿದೆ. ಆದ ಕಾರಣ ಅವರಿಗಾಗಿಯೂ ಅವರ ಒಂದು ದೃಷ್ಟಿಕೋನ ಶಿಕ್ಷಣದ ಕಡೆಗೆ ಇರುವಂತೆ ನಾವು ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ. ಮತ್ತು ಅನೇಕರಿಗೆ ಕಷ್ಟ ಸಂಕಟಗಳಿದ್ದಾಗ್ಯೂ ದೇವರವರನ್ನು ಪಾರು ಮಾಡ್ತಾ ಇದ್ದಾನೆ. ಅನೇಕ ಸೋಂಕಿದ್ದರೂ ಸಹ ಸ್ವಾಮಿ ನಮ್ಮನ್ನು ಇಷ್ಟರ ಮಟ್ಟಿಗೆ ನಡೆಸಿದ್ದಾನೆ. ಇದೆಲ್ಲದನ್ನು ಜ್ಞಾಪ ಮಾಡಿಕೊಂಡು ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ಸ್ವಾಮಿ, ಅಲ್ಪರು ಯೋಗ್ಯರ ಪಾತ್ರರು ಮತ್ತು ಸ್ವಾಮಿ ನಿರ್ಗತಿಕರು, ಯಾವುದೇ ಶಕ್ತಿ ಇಲ್ಲದಂಥ ಜನರಾದಂಥ ನಮ್ಮನ್ನು ಸ್ವಾಮಿ ನೀನು ನಿನ್ನ ಮಂದೆಯಾಗಿ ಕರೆದಿದ್ದಿ. ನೀನು ಕುರುಬನಾಗಿ ನಮ್ಮನ್ನು ನಡೆಸುವಂಥ ದೇವರು. ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನೀನು ಹತ್ತಿರವರಿಂದ ಕೇಡಿಗೆ ಹೆದರನು ಎಂಬುದಾಗಿ ಹೇಳಿದಂಥ ಮಾತು. ಪರಾತ್ಮರನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದೆಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಸ್ವಾಮಿ ವಿಶೇಷವಾಗಿ ಕರ್ತನಾಂತ ಸ್ವಾಮಿ ನೀನು ಆ ಇಸ್ರಾಯೇಲ್ ಜನರನ್ನು ಸತ್ಯವೇದದ ಅರ್ಥದಲ್ಲಿ ಸ್ವಾಮಿ ದೀಕ್ಷಾಸ್ಥಾನದ ಆ ಒಂದು ಸಾಮೂಹಿಕವಾದಂಥ ಅನುಭವವನ್ನು ಅವರಿಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಭಯಂಕರವಾದಂಥ ಆ ನೀರಿನ ರಾಶಿಯು ಸ್ವಾಮಿ ಗೋಡೆಯಾಗಿ ಅವರನ್ನು ರಕ್ಷಿಸುವಂಥ ಒಂದು ಮಹತ್ ಕಾರ್ಯವನ್ನು ನೀನು ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕಠಿಣ ಹೃದಯಗಳಿಗೆ ನೀನು ಕೊಡುವಂಥ ಆ ಶಿಕ್ಷೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಜ್ಞಾಪ ಮಾಡಿಕೊಳ್ಳುತ್ತೇವೆ. ಅಗ್ನಿಮೇಘ ಸ್ತಂಭಗಳಿಂದ ಅವರನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅವರ ರಕ್ಷಣೆಗೆ ಅನುಕೂಲವಾಗಿ ಸ್ವಾಮಿ ಆ ಅಗ್ನಿಮೇಘ ಸ್ತಂಭಗಳು ಕಾರ್ಯ ಮಾಡಿದವು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಈ ವಿಶೇಷವಾದಂಥ ದಿವಸದಲ್ಲಿ ಸ್ವಾಮಿ ಈ ಕರೋನಾ ವ್ಯಾಧಿಯಿಂದ ಪೀಡಿತರಾಗಿರುವಂಥ ಎಲ್ಲ ಜನರನ್ನು ಜ್ಞಾಪ ಮಾಡಿಕೊಳ್ತೇವೆ. ವಿಶೇಷವಾಗಿ ನಮ್ಮ ಸಭೆಯ ಕುಟುಂಬಗಳಿಗಾಗಿ ನಾವು ಈ ಸಂದರ್ಭದಲ್ಲಿ ಬೇಡುವರಾಗಿದ್ದೇವೆ. ಅವರನ್ನು ಸ್ವಾಮಿ ನಿನ್ನ ಗಾಯಕರಂತ ಹಸ್ತದಿಂದ ಮುಟ್ಟಿ ಚಾಚಿ ಬಲಪಡಿಸಿ ಅವರನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ರಕ್ಷಣೆಯ ನೀರಿನ ಗೋಡೆ, ನಿನ್ನ ರಕ್ಷಣೆಯ ಆತ್ಮನ ಗೋಡೆ ಅವರ ಮೇಲೆ ಸದಾಕಾಲ ಇದ್ದು ಅವರನ್ನು ಕಾಪಾಡುವಂತೆ ಈ ಸಂದರ್ಭದಲ್ಲಿ ನಿನ್ನ ಬೇಡುವರಾಗಿದ್ದೇವೆ. ಇಷ್ಟು ಮಟ್ಟಿಗೆ ನಮ್ಮನ್ನು ಆರೋಗ್ಯದಲ್ಲಿ ನಡೆಸಿದ್ದೀವಿ ಸ್ವಾಮಿ. ನಿನ್ನ ರಕ್ಷಣೆಯನ್ನು ನೀನು ನಮಗೆ ಕೋಟೆಯಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ನೀವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸೈತಾನೆಲ್ಲ ಬಾಣಗಳನ್ನು ತಪ್ಪಿಸಿಕೊಳ್ಳಲು ಬೇಕಾದಂಥ ಗುರಾಣಿಯನ್ನು ನಿನ್ನ ವಾಕ್ಯದ ಮೂಲಕ, ನಿನ್ನ ಖಡ್ಗದ ಮೂಲಕ ನಮಗೆ ದಯಪಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ ಸೋಂಕಿತರಲ್ಲಿ ಇರುವಂಥ ನಮ್ಮ ಕುಟುಂಬಗಳನ್ನು ನಿನ್ನ ಮುಂದೆ ಜ್ಞಾಪ ಮಾಡಿಕೊಳ್ಳುತ್ತೇವೆ. ಕಷ್ಟ ಸಂಕಟಗಳಿರತಕ್ಕಂಥವನ್ನು ನಿನ್ನ ಮುಂದೆ ಜ್ಞಾಪ ಮಾಡಿಕೊಳ್ಳುತ್ತೇವೆ. ವಿಶೇಷವಾಗಿ ಮಕ್ಕಳ ಶಿಕ್ಷಣವನ್ನು ನೀನು ಆಶೀರ್ವದಿಸು. ಯಾವುದೇ ರೀತಿಯಲ್ಲಿ ಸ್ವಾಮಿ ಮಕ್ಕಳು ಶಿಕ್ಷಣದಿಂದ ದೂರವಾಗದಂತೆ ಆಧ್ಯಾತ್ಮಿಕವಾಗಿಯೂ ಮತ್ತು ಈ ಲೋಕದ ಜ್ಞಾನದಲ್ಲಿಯೂ ಅವರನ್ನು ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡುತ್ತೇವೆ. ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು, ಅದಕ್ಕಾಗಿ ಶ್ರಮ ಪಡುವಂಥ ಎಲ್ಲ ಉಪಾಧ್ಯಾಯರನ್ನು ಮುಂದೆ ಜ್ಞಾಪ ಮಾಡಿಕೊಳ್ಳುತ್ತೇವೆ. ಅವರನ್ನು ಸಹ ನೀನು ಆಶೀರ್ವದಿಸು. ಇದೇ ಸಂದರ್ಭದಲ್ಲಿ ಸ್ವಾಮಿ ಜನ್ಮದಿವಸವನ್ನು ನೋಡಿರುವಂಥವರನ್ನು, ಕುಟುಂಬದ ಆಶೀರ್ವಾದಗಳನ್ನು ಸ್ಮರಿಸಿ ನಿನ್ನ ಸನ್ನಿಧಾನದಲ್ಲಿ ಬೇಡುವಂಥವರನ್ನು, ಕಷ್ಟ ಕಾಯಿಲೆಗಳಿಂದ ಹೊರಗಡೆ ಬಂದು ನಿನ್ನನ್ನು ಬೇಡುವಂಥ ಎಲ್ಲ ಜನರನ್ನು, ಎಲ್ಲ ಪ್ರಾರ್ಥನೆಗಳನ್ನು ನೀನು ಕೇಳಿ ಆ ಮೂಲಕವಾಗಿ ಅವರಿಗೆ ರಕ್ಷಣೆಯನ್ನು ದಯಪಾಲಿಸು. ಈ ವಿಶೇಷವಾದ ಸಂದರ್ಭದಲ್ಲಿ ನಾವು ಕೇಳಲಿಕ್ಕೆ ಬಿಟ್ಟಿರುವಂಥ ಮೇಲದ ಎಲ್ಲ ಆಶೀರ್ವಾದಗಳನ್ನು ನೀನೇ ತಿಳಿದ ತಂದೆಯಾಗಿ ನಿನ್ನ ಚಿತ್ತವನ್ನು ಅನುಗ್ರಹಿಸು. ಆದಷ್ಟು ಬೇಗನೆ ಸ್ವಾಮಿ ಇದಕ್ಕೆ ಬೇಕಾದಂಥ ಔಷಧಿ, ಲಸಿಕೆ ಉಂಟಾಗುವಂತೆಯೂ ಆ ಮೂಲಕವಾಗಿ ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸ್ವಾಮಿ ಮತ್ತೊಮ್ಮೆ ಸ್ವಾಮಿ ನಿನ್ನನ್ನು ನಾವು ಈ ಆಲಯದಲ್ಲಿ ಸ್ತುತಿಸಿ ಕೊಂಡಾಡುತ್ತಾ ಆರಾಧನೆಗಳಲ್ಲಿ ಆತ್ಮೀಯ ರೀತಿಯಲ್ಲಿ ಸತ್ಯ ತಕ್ಕ ಹಾಗೆ ಭಾಗವಹಿಸುವಂತೆ ನಮ್ಮೆಲ್ಲರನ್ನು ನೀನು ನಡೆಸಬೇಕೆಂದು ಬಿಡುತ್ತೇವೆ. ಈ ರೀತಿಯಲ್ಲಿ ಕೇಳಿದಂತೆ ಎಲ್ಲ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಸ್ವಾಮಿಯ ದಿವ್ಯನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ದಯಪಾಲಿಸಿ, ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಶೋಧನೆಗಳಿಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ, ಆಮೇನ್. ಆರಾಧನೆ ಕೊನೆಯ ಭಾಗದಲ್ಲಿ ರಕ್ಷಕನನ್ನು ಸೇರಿಗಲೇ ಈ ಸಂಗೀತವನ್ನು ನಾವೆಲ್ಲರೂ ಹಾಡುವ.
ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ. ಕಾರುಣ ಶಬ್ದ ಉಂಟಲ್ಲವೇ ಪವಿತ್ರವ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ. ತೇಳ್ನೀರು ಪಾನವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸು ಕರೆಯುತ್ತಾನಲ್ಲವೇ. ತಾಮಸ ಬೇಡ ಚಿಂತೆ ಏಕೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ. ತೇಳ್ನೀರ ಪಾನವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ ದಾಯದ ಮಾತು ಹೇಳುತ್ತಲೇ. ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದವ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ. ತೇಳ್ನೀರ ಪಾನವಾಗುತ್ತದೆ ತಂದೆಯ ಮನೆಯೋ. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮ್ಮೆಲ್ಲರಿಗೆ ಶಾಂತಿ ಸಮೃದ್ಧಿಯನ್ನ ಆರೋಗ್ಯವನ್ನ ದಯಪಾಲಿಸಲಿ. Hallelujah, hallelujah, hallelujah.